ಹಾಯ್ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಪರಸ್ಪರ ಪ್ರೀತಿಸಿ ಹಿರಿಯರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಈ ಜೋಡಿ ಬಾಳಲ್ಲಿ ಈಗ ಅಕ್ಷರಶಃ ಬಿರುಗಾಳಿ ಎದ್ದಿದೆ. ಹೌದು, ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಮೊಗ್ಗಿನ ಮನಸ್ಸು ಹುಡುಗಿ ಶುಭಾ ಪೂಂಜಾ ಅವರ ವೈವಾಹಿಕ ಜೀವನ ಈಗ ಮುರಿದು ಬೀಳುವ ಹಂತಕ್ಕೆ ಬಂದು ತಲುಪಿದೆ. ಮದುವೆಯಾಗಿ ಕೇವಲ 4 ವರ್ಷಕ್ಕೆ ನಟಿ ಶುಭಾ ಪೂಂಜಾ ಮತ್ತು ಅವರ ಪತಿ ಸುಮಂತ್ ಮಹಾಬಲ್ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗಾಗಿ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಈಗ ಇಡೀ ಗಾಂಧಿನಗರದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ. ಒಂದು ಕಾಲದಲ್ಲಿ ರಾಧಿಕಾ ಪಂಡಿತ್ಗೆ ಪೈಪೋಟಿ ನೀಡಿ ಟಾಪ್ ಹೀರೋಯಿನ್ ಆಗಿದ್ದ ಶುಭಾ ಪೂಂಜಾ ಯಶಸ್ಸಿನ ಒಂದು ಉತ್ತುಂಗದಲ್ಲಿದ್ದಾಗಲೇ ಇವರು ಸಿನಿಮಾಗಳಿಂದ ದೂರ ಉಳಿತಾರೆ. ಅದು ಯಾಕೆ? ಅವರ ಜೀವನದಲ್ಲಿದ್ದ ಆ ಅತಿ ದೊಡ್ಡ ಹಳೆಯ ವಿವಾದವಾದರೂ ಏನು? ಮತ್ತು ಪ್ರೀತಿಸಿ ಮದುವೆಯಾದ ಗಂಡನಿಂದ ಕೇವಲ 4 ವರ್ಷಗಳಲ್ಲಿ ಯಾವುದೋ ವಿಚಾರಕ್ಕೆ ಈಗ ಬೇರೆ ಆಗುತ್ತಿರುವ ಅಸಲಿ ಕಾರಣ ಏನು? ಈ ಎಲ್ಲ ರೋಚಕ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಅಥವಾ ಇವರ ಲೈಫ್ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಶುಭಾ ಪೂಂಜಾ ಅವರ ಬಗ್ಗೆ ನೋಡೋದಾದರೆ ಇವರು ಮೂಲತಃ ಮಂಗಳೂರಿನವರು. ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಕಾಲೇಜು ದಿನಗಳಲ್ಲೇ ಮಾಡೆಲಿಂಗ್ ಕಡೆ ಆಕರ್ಷಿತರಾದ ಇವರು 2003ರಲ್ಲಿ ಮಿಸ್ ಚೆನ್ನೈ ಟಾಪ್ ಮಾಡೆಲ್ ಕಿರೀಟವನ್ನು ಮುಡಿಗೇರಿಸಿಕೊಳ್ತಾರೆ. ಇದೇ ಇವರ ಸಿನಿಮಾ ಎಂಟ್ರಿಗೆ ದೊಡ್ಡ ಬ್ರೇಕ್ ನೀಡುತ್ತೆ. 2004ರಲ್ಲಿ ತಮಿಳು ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಶುಭಾ ಅನಂತರ ಜಾಕ್ಪಾಟ್ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಆದರೆ ಇವರ ಅದೃಷ್ಟ ಬದಲಾಯಿಸಿದ್ದು 2008ರಲ್ಲಿ ಬಂದ ಮೊಗ್ಗಿನ ಮನಸ್ಸು ಚಿತ್ರ. ಈ ಚಿತ್ರದ ಅದ್ಭುತ ನಟನೆಗಾಗಿ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಕ್ತು. ಅಲ್ಲಿಂದ ಶುಭಾ ಪೂಂಜಾ ಸ್ಯಾಂಡಲ್ವುಡ್ನ ಬ್ಯುಸಿ ನಟಿ ಆಗ್ತಾರೆ. ಚಂಡ, ಸ್ಲಂಬಾಲ, ತಾಕತ್ನಂಥ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ನೆಚ್ಚಿನ ನಟಿ ಆಗ್ತಾರೆ. ಯಾವಾಗ ಶುಭಾ ಪೂಂಜಾ ಈ ಒಂದು ಯಶಸ್ಸಿನ ಮೆಟ್ಟಿಲು ಹತ್ತುತ್ತಿದ್ರೋ ಆವಾಗಲೇ ಅವರ ಜೀವನಕ್ಕೆ ದೊಡ್ಡ ವಿವಾದವೊಂದು ಬೆನ್ನು ಹತ್ತಿತ್ತು. ದುನಿಯಾ ವಿಜಯ್ ಜೊತೆ ಸಾಲು ಸಿನಿಮಾಗಳಲ್ಲಿ ನಟಿಸುವಾಗ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆ ಅನ್ನೋ ಗಾಸಿಪ್ ಗಾಂಧಿನಗರದಲ್ಲಿ ಕಿಚ್ಚು ಹೊತ್ತಿಸಿತು. ಇದು ಕೇವಲ ಗಾಸಿಪ್ ಆಗಿ ಉಳಿಯಲಿಲ್ಲ. ದುನಿಯಾ ವಿಜಯ್ ಅವರ ಮೊದಲ ಪತ್ನಿ ನಾಗರತ್ನ ಅವರು ನೇರವಾಗಿಯೇ ಮೀಡಿಯಾಗಳ ಮುಂದೆ ಬಂದು ನನ್ನ ಸಂಸಾರ ಹಾಳಾಗಲು ಶುಭಾ ಪೂಂಜಾ ಅವರೇ ಕಾರಣ ಎಂದು ಗಂಭೀರ ಆರೋಪ ಮಾಡಿದರು. ವಿವಾದ ಫಿಲ್ಮ್ ಚೇಂಬರ್ವರೆಗೂ ಕೂಡ ತಲುಪಿತ್ತು. ದಿನ ಬೆಳಗಾದರೆ ಮೀಡಿಯಾಗಳಲ್ಲಿ ಇವರ ಬಗ್ಗೆ ನೆಗೆಟಿವ್ ಸುದ್ದಿಗಳೇ ಬರಲಾರಂಭಿಸಿದವು. ಇದರಿಂದಾಗಿ ದೊಡ್ಡ ಬ್ಯಾನರ್ಗಳು ಶುಭಾ ಅವರಿಗೆ ಅವಕಾಶ ನೀಡಲು ಹಿಂಜರಿತಾರೆ. ನಂತರ ಅವರು ಆಯ್ಕೆ ಮಾಡಿಕೊಂಡ ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸೋತು ಹೋಗ್ತವೆ. ಈ ಮಾನಸಿಕ ಒತ್ತಡ ಹಾಗೂ ಇಮೇಜ್ ಡ್ಯಾಮೇಜ್ನಿಂದಾಗಿ ಶುಭಾ ಪೂಂಜಾ ತಾವಾಗಿಯೇ ಚಿತ್ರರಂಗದಿಂದ ಅಂತರ ಕಾಯ್ದುಕೊಂಡು ಈ ಒಂದು ಗ್ಲಾಮರ್ ಲೋಕದಿಂದ ಕಣ್ಮರೆ ಆಗ್ತಾರೆ. ಇನ್ನು ಹಲವು ವರ್ಷಗಳ ಕಾಲ ಇವರು ಸಿನಿಮಾದಿಂದ ದೂರವಿರುತ್ತಾರೆ. ನಂತರ ಶುಭಾ ಪೂಂಜಾ ಅವರಿಗೆ ಮರುಜನ್ಮ ನೀಡಿದ್ದು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 8. ಅಲ್ಲಿಯವರೆಗೂ ಅವರನ್ನು ನೆಗೆಟಿವ್ ಆಗಿ ನೋಡಿದ ಜನರಿಗೆ ಶುಭಾ ಎಷ್ಟು ಮುಗ್ಧ ಮತ್ತು ರಿಯಲ್ ವ್ಯಕ್ತಿತ್ವದವರು ಎಂಬುದು ತಿಳಿಯಿತು. ಇದೇ ಶೋನಲ್ಲಿ ಶುಭಾ ತಮ್ಮ ಮದುವೆ ಬಗ್ಗೆಯೂ ಕೂಡ ಬಹಿರಂಗಪಡಿಸಿದರು. ಅಸಲಿಗೆ ಅವರು ಉದ್ಯಮ ಮತ್ತು ಕನ್ನಡ ಪರ ಹೋರಾಟಗಾರರಾಗಿದ್ದ ಸುಮಂತ್ ಮಹಾಬಲ ಅಥವಾ ಸುಮಂತ್ ಬಿಲ್ಲವ ಅವರನ್ನು ದೀರ್ಘಕಾಲದಿಂದ ಪ್ರೀತಿಸುತ್ತಿದ್ದರು. ಶುಭಾ ಅವರನ್ನು ಬಿಗ್ ಬಾಸ್ಗೆ ಕಳಿಸಲು ಪ್ರೋತ್ಸಾಹ ನೀಡಿದ್ದೆ ಈ ಸುಮಂತ್. ಬಿಗ್ ಬಾಸ್ ಮುಗಿಸಿ ಹೊರಬಂದ ತಕ್ಷಣ ಅಂದರೆ ಜನವರಿ 5, 2022ರಂದು ಮಂಗಳೂರಿನ ತಮ್ಮ ಊರಲ್ಲಿ ಇವರಿಬ್ಬರು ಕುಟುಂಬಸ್ಥರ ಸಮ್ಮುಖದಲ್ಲಿಯೇ ಅತ್ಯಂತ ಸರಳವಾಗಿ ಈ ಒಂದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಮದುವೆಯ ನಂತರ ಈ ಕ್ಯೂಟ್ ಜೋಡಿ ಜಿ ಕನ್ನಡ ವಾಹಿನಿಯ ಜೋಡಿ ನಂಬರ್ 1 ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿ ತಮ್ಮ ನಡುವಿನ ಅದ್ಭುತ ಬಾಂಡಿಂಗ್ನಿಂದ ಜನರ ಮನಸ್ಸನ್ನು ಗೆದ್ದಿದ್ರು. ಎಲ್ಲವೂ ಚೆನ್ನಾಗಿದೆ, ಶುಭಾ ಪೂಂಜಾ ತಮ್ಮ ಲೈಫ್ನಲ್ಲಿ ನೆಮ್ಮದಿ ಕಂಡುಕೊಂಡಿದ್ದಾರೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದರು. ಆದರೆ ಆ ನೆಮ್ಮದಿ ಅದು ದೀರ್ಘಕಾಲ ಉಳಿಯಲೇ ಇಲ್ಲ. ಸ್ನೇಹಿತರೆ, ಈಗ ಪ್ರೀತಿಸಿ ಮದುವೆಯಾದ ಈ ದಂಪತಿಗಳ ಮಧ್ಯೆ ಕಳೆದ ಕೆಲವು ಸಮಯದಿಂದ ತೀವ್ರ ಭಿನ್ನಾಭಿಪ್ರಾಯ ಮೂಡಿದೆ ಎನ್ನಲಾಗ್ತಿದೆ. ಇದರ ಬೆನ್ನಲ್ಲೇ ಈಗ ಸಿಕ್ಕಿರುವ ಒಂದು ಪಕ್ಕಾ ಮಾಹಿತಿ ಏನಂದರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಮಾಹಿತಿ ಏನಂದರೆ ಮದುವೆಯಾದ 4 ವರ್ಷಕ್ಕೆ ಈ ಜೋಡಿ ತಮ್ಮ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಲು ನಿರ್ಧರಿಸಿದ್ದಾರೆ ಅಂತ. ಸ್ನೇಹಿತರೆ, ಈಗ ಇಬ್ಬರು ಈಗಾಗಲೇ ಈ ಒಂದು ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದು ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಕೋರಿ ಜಂಟಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಈ ಒಂದು ವಿಷಯ ಹರಿದಾಡ್ತಿದೆ. ಆದರೆ ಕೋರ್ಟ್ನಲ್ಲಿ ಇವರ ಅರ್ಜಿಗೆ ಸಂಬಂಧಿಸಿದಂತೆ ವಿಚಾರಣೆ ಕೂಡ ನಿಗದಿಯಾಗಿದೆ ಅನ್ನಲಾಗ್ತಿದೆ. ಇನ್ನು ಸ್ನೇಹಿತರೆ, ಪ್ರೀತಿಸಿ ಮದುವೆಯಾದ ಈ ದಂಪತಿಗಳ ಮಧ್ಯೆ ಕಳೆದ ಕೆಲವು ಸಮಯದಿಂದ ತೀವ್ರ ಭಿನ್ನಾಭಿಪ್ರಾಯ ಮೂಡಿದೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಈಗ ಇರುವಂಥ ಮಾಹಿತಿಯ ಪ್ರಕಾರ ಮದುವೆಯಾದ 4 ವರ್ಷಕ್ಕೆ ಈ ಜೋಡಿ ತಮ್ಮ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಲು ನಿರ್ಧರಿಸಿದ್ದಾರೆ. ಇದಕ್ಕೂ ಮುನ್ನವೇ
ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಡಿವೋರ್ಸ್ ವದಂತಿ ಹರಡಿತ್ತು. ಯಾಕಂದರೆ ಶುಭಾ ಪುಂಜಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪತಿ ಸುಮಂತ್ ಜೊತೆಗಿದ್ದ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿದರು ಮತ್ತು ಇಬ್ಬರು ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿಕೊಂಡಿದ್ರು. ಸದ್ಯಕ್ಕೆ ಈ ಡಿವೋರ್ಸ್ ಅರ್ಜಿಯ ಬಗ್ಗೆ ನಟಿ ಶೋಭಾ ಪೂಂಜಾ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ. ಇತ್ತ ಪತಿ ಸುಮಂತ್ ಅವರು ಮಾಧ್ಯಮಗಳ ಬಳಿ ಈ ವಿಷಯದ ಬಗ್ಗೆ ಮಾತನಾಡಲು ನಿರಾಕರಿಸಿದ್ದಾರೆ. ಇದು ನಮ್ಮ ವೈಯಕ್ತಿಕ ನಿರ್ಧಾರ, ದಯವಿಟ್ಟು ನಮ್ಮ ಪ್ರೈವಸಿಗೆ ಗೌರವ ಕೊಡಿ ಎಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಮದುವೆಯಾದ ಕೇವಲ 4 ವರ್ಷಕ್ಕೆ ಈ ಇಬ್ಬರ ನಡುವೆ ಅಂಥದ್ದೇನು ಭಿನ್ನಾಭಿಪ್ರಾಯ ಬಂತು ಅನ್ನೋದು ಸದ್ಯಕ್ಕೆ ನಿಗೂಢವಾಗಿಯೇ ಉಳಿದಿದೆ. ಸೊ ಸ್ನೇಹಿತರೆ, ಒಟ್ಟಿನಲ್ಲಿ ಮೊಗ್ಗಿನ ಮನಸ್ಸು ಚಿತ್ರದಿಂದ ಶುರುವಾದ ಶುಭಾ ಪುಂಜಾ ಅವರ ಜೀವನದ ಜರ್ನಿ ಏರಿಳಿತಗಳಿಂದಲೇ ಕೂಡಿದೆ. ಹಳೆಯ ಕಾಂಟ್ರವರ್ಸಿಗಳಿಂದ ದೂರವಾಗಿ ಹೊಸ ಬದುಕು ಕಟ್ಟಿಕೊಂಡಿದ್ದ ಶುಭಾ ಅವರ ಜೀವನದಲ್ಲಿ ಮತ್ತೆ ವಿಚ್ಛೇದನದ ಬಿರುಗಾಳಿ ಎದ್ದಿರೋದು ಅವರ ಅಭಿಮಾನಿಗಳಿಗೆ ತೀವ್ರ ಆಘಾತ ತಂದಿದೆ. ಸೊ ಸ್ನೇಹಿತರೆ, ಈಗ ಈ ಪ್ರೀತಿಸಿ ಮದುವೆಯಾದ ಈ ಕ್ಯೂಟ್ ಜೋಡಿ ಹೀಗೆ 4 ವರ್ಷಕ್ಕೆ ದೂರವಾಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಟ್ರೆಂಡಿಂಗ್ ಹಾಗೂ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.